ಧರ್ಮಸ್ಥಳ ಸ್ಥಳ ಮಹಾಶೋಧ ಪಾಯಿಂಟ್ ನಂಬರ್ 8ರಲ್ಲಿ ಶವಕ್ಕಾಗಿ ಶೋಧದ ಸ್ಥಳದಲ್ಲಿ ಇಟಾಚಿ ರವಾನೆ 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ಉತ್ಖನನ ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಇವತ್ತಿನ ಕಾರ್ಯ ಸಂಚಲನ ಎಸಿ ಸಮ್ಮುಖದಲ್ಲಿ ಎಸ್ಐಟಿ ಆಪರೇಷನ್ ಎಲ್ಲರ ಕುತೂಹಲವನ್ನ ಕೆರಳಿಸಿದಂತಹ ಪಾಯಿಂಟ್ ನಂಬರ್ 8 ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇರುವಂತದ್ದು. ಧರ್ಮಸ್ಥಳ ಸ್ಥಳ ಮಹಜರು ಶೋಧ ನೀಡಿದ್ದಾರೆ. ಧರ್ಮಸ್ಥಳ ಮಹಾಶೋಧ ಪಾಯಿಂಟ್ ನಂಬರ್ 8ರಲ್ಲಿ ಶವಕ್ಕಾಗಿ ಶೋಧ ಸ್ಥಳಕ್ಕೆ ಇಟಾಚಿಯನ್ನ ರವಾನೆ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ಉತ್ಖನನ ತೀವ್ರ ಕುತೂಹಲ ಕೆರಳಿಸಿದಂತಹ ಇವತ್ತಿನ ಕಾರ್ಯಾಚರಣೆ. ಎಸಿ ಸಮ್ಮುಖದಲ್ಲಿ ಎಸ್ಐಟಿ ಆಪರೇಷನ್ ಎಲ್ಲರ ಕುತೂಹಲವನ್ನ ಕೆರಳಿಸಿದಂತಹ ಪಾಯಿಂಟ್ ನಂಬರ್ 8. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ನಿನ್ನೆ ಪಾಯಿಂಟ್ 6ರಲ್ಲಿ ಒಂದು ಶವ ಪತ್ತೆಯಾಗಿತ್ತು, ಕಳೇಬರ ಪತ್ತೆಯಾಗಿತ್ತು. ಆ ಕಳೇಬರವನ್ನ ತೆಗೆದುಕೊಂಡು ಈಗ ವಿಧಿವಿಜ್ಞಾನ ಕೇಂದ್ರಕ್ಕೆ ಫಾರೆನ್ಸಿಕ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಈಗ ಪಾಯಿಂಟ್ ನಂಬರ್ 8ರ ಸರದಿಯಾಗಿದೆ. ಈ ಒಂದು ಪಾಯಿಂಟ್ ನಂಬರ್ 8ರಲ್ಲಿ ಎಷ್ಟು ಕಳೇಬರ ಸಿಗುತ್ತೆ ಅನ್ನೋದೆಲ್ಲ ಕಾದು ನೋಡಬೇಕಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಏನು ಪಾಯಿಂಟ್ ನಂಬರ್ 6ರಲ್ಲಿ ಇತ್ತಲ್ಲ, ಆ ಒಂದು ಕಳೇಬರವನ್ನು ನೋಡಿ, ದೂರದಿಂದ ನೋಡಿ, ಅಂದ್ರೆ ನುರಿತ ವೈದ್ಯರು ಇದು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿರೋದು ಅಂತ ಹೇಳಿ ಮಾತನಾಡ್ಕೊಳ್ತಾ ಇರುವಂತದ್ದು. ಇನ್ನೂ ಕೂಡ ಫಾರೆನ್ಸಿಕ್ ಲ್ಯಾಬ್ ಇಂದ ಬರಬೇಕು ಇದು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿರೋದಾ ಇಲ್ವಾ ಅನ್ನುವಂಥದ್ದನ್ನ. ಧರ್ಮಸ್ಥಳ ಮಹಾಶೋಧ ಕಾರ್ಯ ಮುಂದುವರೆದಿದ್ದು, ಅನಾಮಿಕನ ದೂರುದಾರ ಏನಿದ್ದಾನೆ ಆತನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ತೋರಿಸ್ಕೊಟ್ಟಿರುವಂತಹ ಎಲ್ಲಾ ಜಾಗದಲ್ಲೂ ಕೂಡ ಇಟಾಚಿಯನ್ನ ತೆಗೆದುಕೊಂಡು ಬಂದು ಉತ್ಖನನ ಮಾಡ್ತಾ ಇರುವಂತದ್ದು. ಪಾಯಿಂಟ್ ನಂಬರ್ 8ರಲ್ಲೇ ಶವಕ್ಕಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ಧರ್ಮಸ್ಥಳದಿಂದ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಅಲ್ಲಿ ಏನ್ ನಡೀತಾ ಇದೆ, ಎಲ್ಲಿದ್ದೀರಿ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳಿಸ್ತಾ ಇದೆ. ಈಗ 4 ದಿನಗಳಿಂದ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. 1 ಮತ್ತು 5ರ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಕುರುಗಳು ಕೂಡ ಸಿಕ್ಕಿಲ್ಲ, ಯಾವುದೇ ಚಿಹ್ನೆಗಳು ಕೂಡ ಸಿಕ್ಕಿಲ್ಲ. ಹೀಗಾಗಿ 6 ಮತ್ತು 6ರಲ್ಲಿ ನಿನ್ನೆ ಕೆಲವು ಕುರುಗಳು ಕೂಡ ಸಿಕ್ಕಿದೆ. ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಇವತ್ತು ತೀವ್ರಗತಿಯಲ್ಲಿ ಮಾಡಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ನಾನು ಧರ್ಮಸ್ಥಳದ ನೇತ್ರಾವತಿ ನದಿ ಪಕ್ಕದಲ್ಲೇ ಕೂಡ ಇದ್ದೀನಿ. ಅಂದ್ರೆ ದೂರದಾರ ಕೆಲ ಪಾಯಿಂಟ್ ಗಳನ್ನ ಕೂಡ ನೇತ್ರಾವತಿ ನದಿ ಸುತ್ತಮುತ್ತ ಐಡೆಂಟಿಫೈ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ 7ರಲ್ಲಿ ಶೋಧ ಕಾರ್ಯವನ್ನ ಕೂಡ ಶುರು ಮಾಡ್ತಾರೆ. ಈಗಾಗಲೇ ಇಟಾಚಿಯನ್ನ ಕತ್ತರುವಂತ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೇತ್ರಾವತಿ ಸುತ್ತಮುತ್ತ ಎಲ್ಲೆಲ್ಲಿ ಪಾಯಿಂಟ್ ಗಳನ್ನ ತೋರಿಸಿದ್ರು ಆ ಎಲ್ಲಾ ಪಾಯಿಂಟ್ ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಸಿ ಸಮ್ಮುಖದಲ್ಲಿ ಕೂಡ ಕಾರ್ಯಾಚರಣೆಯನ್ನ ಮಾಡಕ್ಕೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ನೇತ್ರಾವತಿ ನದಿ ಸುತ್ತಮುತ್ತ ಕೆಲವು ಅಸಹಜ ಸಾವುಗಳು ಆಗಿದೆ ಅಂತ ದೂರುದಾರ ಕೂಡ ಉಲ್ಲೇಖವನ್ನ ಕೂಡ ಮಾಡಿದ್ರೆ, ದೂರುದಾರರ ಕೊಟ್ಟಂತ ಹೇಳಿಕೆಗಳ ಆಧಾರದ ಮೇಲೆ, ಅವರ ಸ್ಟೇಟ್ಮೆಂಟ್ ಗಳ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತೀವ್ರ ರೀತಿಯಲ್ಲಿ ತಪಾಸಣೆ ಮಾಡಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ
ಪಾಯಿಂಟ್ 6 ನಿನ್ನೆ ಸಾಕಷ್ಟು ಎವಿಡೆನ್ಸ್ ಗಳನ್ನ SIT ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಈ SIT ಅಧಿಕಾರಿಗಳು ನಿನ್ನೆ ಪತ್ತೆ ಮಾಡಿದಂತ ಬೆನ್ನಲ್ಲೇ ಈಗ ಅದನ್ನ FSL ಗೆ ರವಾನೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇವತ್ತು ಸಹ ಬಹುಶಃ ಆ ಪಾಯಿಂಟ್ 6 ಕೂಡ ಇನ್ನಷ್ಟು ಎವಿಡೆನ್ಸ್ ಸಿಗುವಂತ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅಲ್ಲೂ ಸಹ ಪಾಯಿಂಟ್ 6 ಕೂಡ ಕೆಲ ಶೋಧವನ್ನ ಮಾಡಕ್ಕೆ SIT ಅಧಿಕಾರಿಗಳು ಕೂಡ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಇವತ್ತು ಬಹುಶಃ ಇನ್ನಷ್ಟು ಆಸ್ತಿ ಪಂಜರಗಳು ಧರ್ಮಸ್ಥಳದಲ್ಲಿ ಶವ ಊದಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಸ್ಫೋಟಕ ಅಂಶಗಳು ಕೂಡ ಸಿಗುವಂತ ಸಾಧ್ಯತೆಗಳ ಕಾರಣಕ್ಕಾಗಿ SIT ಅಧಿಕಾರಿಗಳು ಪಾಯಿಂಟ್ 7 ಮತ್ತು ಪಾಯಿಂಟ್ 6 ತೀವ್ರ ರೀತಿಯ ತಪಾಸಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕಳೆದ 4 ದಿನಗಳಿಂದ ನಿರಂತರ ಶೋಧ ಆಗ್ತಾ ಇದೆ. ಕಳೆದ 1, 2 ಮತ್ತು 3 ಮತ್ತು 5ನೇ ಯಾವುದೇ ಕುರುಹು ಮತ್ತು ಯಾವುದೇ ಚಿಹ್ನೆಯನ್ನು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ SIT ಅಧಿಕಾರಿಗಳು ಇಲ್ಲ ಒಂದ್ ಕಡೆ ಕಾರ್ಯಾಚರಣೆಯನ್ನ ಯಾವ ರೀತಿ ಮಾಡ್ಬೇಕನ್ನ ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಆದ್ರೆ ನಿನ್ನೆ ಕೆಲವು ಎವಿಡೆನ್ಸ್ ಗಳು ಸಿಕ್ಕಿರೋ ಕಾರಣಕ್ಕಾಗಿ ಇವತ್ತಿನ ಶೋಧವನ್ನ ನಿರಂತರವಾಗಿ ತೀವ್ರ ರೀತಿಯನ್ನ ಶೋಧ ಮಾಡಕ್ಕೆ ಕಾರ್ಯಾಚರಣೆ ಮಾಡಕ್ಕೆ SIT ಅಧಿಕಾರಿಗಳು ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಕಾವ್ಯ ಧರ್ಮಸ್ಥಳದ ನೇತ್ರಾವತಿ ದಡಿ ಪಕ್ಕದಲ್ಲಿ ಕೂಡ ಇದ್ರೆ ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ಶುರು ಆಗುತ್ತೆ, ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಕಾವ್ಯ ಮಾಡ್ತೀನಿ. ದಡಿ ನದಿ ಪಕ್ಕದಲ್ಲಿ ಕೂಡ ದಡದ ಪಕ್ಕದಲ್ಲಿ ಕೂಡ ಇದ್ದೀವಿ. ಮೂರು ದಿನಗಳಿಂದ ಮಳೆ ಬರ್ತಾ ಇತ್ತು. ಮಳೆ ಬಂದಂತ ಕಾರಣದಿಂದಾಗಿ ಕೆಲವು ಕಡೆ ಕಾರ್ಯಾಚರಣೆಗೆ SIT ಕೂಡ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗ್ತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಧರ್ಮಸ್ಥಳದ ನೇತ್ರಾವತಿ ಮಳೆ ಬರ್ತಾ ಇಲ್ಲ. ಹೀಗಾಗಿ ಕಾರ್ಯಾಚರಣೆಯನ್ನ ತೀವ್ರವನ್ನ ಮಾಡಕ್ಕೆ ಕೃಷ್ಣ ಅಲ್ಲಿ ಏನ್ ನಡೀತಾ ಇದೆ, ಕೃಷ್ಣ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತೋರಿಸ್ತೀರಾ? ಪ್ಯಾನ್ ಮಾಡಕ್ ಹೇಳಿ ಕ್ಯಾಮ್ರಾನ. ಖಂಡಿತ ಕಾವ್ಯ, ನಾವು ನೋಡ್ತಾ ಇದೀವಿ ಇದು ಧರ್ಮಸ್ಥಳದ ನದಿ ಪಕ್ಕದಲ್ಲೇ ಕೂಡ ದಡಿಯಲ್ಲಿ ಇದ್ದೀವಿ. ಇಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಬಂದಿದ್ದಾರೆ. ಇನ್ನೂ ಕಾರ್ಯಾಚರಣೆ ಕೂಡ ಆರಂಭ ಆಗಿಲ್ಲ. ಇಲ್ಲಿ ಕೆಲವು ಕುರುಗಳು ಕೂಡ ನಿನ್ನೆ ಪಾಯಿಂಟ್ 6 ಕೆಲವು ಕುರುಗಳು ಕೂಡ ಪತ್ತೆ ಆಗಿತ್ತು. ಹೀಗಾಗಿ ಇವತ್ತು ಇನ್ನಷ್ಟು ಶೋಧವನ್ನ ಮಾಡಕ್ಕೆ SIT ಅಧಿಕಾರಿಗಳು ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಬಹುಶಃ ಇವತ್ತಿನ ಕಾರ್ಯಾಚರಣೆಗೆ ಯಾವುದೇ ಸಿದ್ಧತೆಗಳು ಬೇಕು ಎಲ್ಲಾ ರೀತಿಯ ಸಿದ್ಧತೆಗಳನ್ನ SIT ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ SIT ಟೀಮ್ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಆಸ್ತಿ ಪಂಜರಗಳ ಪತ್ತೆಗೆ ಈಗ ಶೋಧವನ್ನ ಕೂಡ ಶುರು ಮಾಡ್ತಾರೆ. ಬಹುಶಃ ಇನ್ನೇನು ಒಂದು 20-20 ನಿಮಿಷದ ಒಳಗೆ SIT ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ಎಲ್ಲಿ ದೂರದಾರ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಅವರೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾಗ ಅದರ ಆಧಾರದ ಮೇಲೆ ಶೋಧವನ್ನ ಮಾಡಕ್ಕೆ SIT ಅಧಿಕಾರಿಗಳು ತೀರ್ಮಾನವನ್ನು ಕೂಡ ಮಾಡಿದ್ರೆ ನಿನ್ನೆ ಸಿಕ್ಕಂತ ಎವಿಡೆನ್ಸ್ ಇವತ್ತು ಪಾಯಿಂಟ್ 7 ಏನೆಲ್ಲ ಸಿಗುತ್ತೆ ಏನೆಲ್ಲ ಶೋಧ ಮಾಡ್ಬೇಕನ್ನ ಸಂಬಂಧಪಟ್ಟಿಗೆ ಈಗಾಗಲೇ SIT ಟೀಮ್ ಕೂಡ ತೀವ್ರ ರೀತಿಯಲ್ಲಿ ಕೂಡ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಇವತ್ತು ಕಾರ್ಯಾಚರಣೆಯನ್ನು ತೀವ್ರ ಮಾಡಕ್ಕೆ SIT ಅಧಿಕಾರಿಗಳು ಕೂಡ ತೀರ್ಮಾನವನ್ನು ಮಾಡಿರುವಂತದ್ದು. ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ತಾ ಇರುವಂತದ್ದು ಶುಭದ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಯಾವ ಸತ್ಯಾಸತ್ಯತೆಗಳೆಲ್ಲವೂ ಕೂಡ ಹೊರಗೆ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರ ಶಕ್ತಿಯಾಗಿರುವಂತಹ ಫ್ರೀಡಂ ಟಿವಿ ಧರ್ಮಸ್ಥಳದ ಕಡೆ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಇನ್ನು ಎಲ್ಲಾ ಅಪ್ಡೇಟ್ಸ್ಗಳು ಕೂಡ ನಮ್ಮ ಪ್ರತಿನಿಧಿಗಳು ಅಲ್ಲೇ ನಿಂತ್ಕೊಂಡು ಮಾಡ್ತಾರೆ. ಅಲ್ಲೇ ಒಂದೊಂದೇ ಸತ್ಯವನ್ನ ನಮ್ಮ ಪ್ರತಿನಿಧಿಗಳು ಹೊರಗೆ ಹಾಕ್ತಾರೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಬಟಾಬಯಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.